ಹೇಳೋಕ್ಕೆ ತುಂಬ ಇದೆ, ಅದನ್ನು ನಾನು ಮಾತಾಡ್ತೀನಿ. ಅದಕ್ಕಿಂತ ಮೊದಲನೇದಾಗಿ ಇಲ್ಲಿ ಆಗಮಿಸಿರುವಂಥ ಎಲ್ಲ ಗಣ್ಯರು ನಮ್ಮ ಕನ್ನಡ ಚಿತ್ರರಂಗದ ಹೆಮ್ಮೆಯ ಕಲಾವಿದರು. ಅಷ್ಟೇ ಅಲ್ಲ, ನನ್ನ ಪ್ರೀತಿಯ ನನ್ನ ಹಿರಿಯ ಮಗ ನಿಮ್ಮ ಡಿ ಬಾಸ್ ಅವರು ದರ್ಶನ್ ಅವರ ಅಭಿಮಾನಿಗಳು, ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಈ ಒಂದು ಸುಂದರ ಸಮಾರಂಭಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ಸ್ವಾಗತ. ನಾನು ಒಂದೆರಡು ಮಾತನ್ನು ಈ ಒಂದು ಸಂದರ್ಭದಲ್ಲಿ ಒಂದಷ್ಟು ಮಾತಾಡಲೇಬೇಕು ನಿಮ್ಮೊಂದಿಗೆ ಅನಿಸುತ್ತೆ. ಅದಕ್ಕಿಂತ ಮುಂಚಿತವಾಗಿ ನಿಮ್ಮ ರೆಬಲ್ ಸ್ಟಾರ್, ನಿಮ್ಮ ಅಂಬರೀಷ್, ನಮ್ಮ ಮಗ ಅಭಿಷೇಕ್ನ ಒಂದೆರಡು ಮಾತು ಮಾತಾಡಲಿ, ಆಮೇಲೆ ನಾನು ಮಾತಾಡ್ತೀನಿ. ಸ್ವಾಭಿಮಾನಿಯ ಜಿಲ್ಲೆ ಮಂಡ್ಯ, ಶ್ರೀರಂಗಪಟ್ಟಣದ ತಾಲೂಕು ಎಲ್ಲ ನನ್ನ ಪ್ರೀತಿಯ ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿಯರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಎಲ್ಲ ಇಲ್ಲಿ ಆಗಮನಿಸಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರಿಗೂ ನಮನ ಸಲ್ಲಿಸ್ತಾ ನನ್ನ ಸಿಂಪಲ್ಲಾಗಿ ಮಾತಲ್ಲಿ ಹೇಳ್ತೀನಿ. ಏನಂದರೆ 25 ವರ್ಷ ಚಿತ್ರರಂಗದಲ್ಲಿ ಈ ಮಟ್ಟಕ್ಕೆ ಬೆಳೆಯೋದು ತುಂಬ ಅಪರೂಪವಾದಂಥ ಒಂದು ಸಾಧನೆ. ಅದು ಎಲ್ರಿಗೂ ಸಿಗಲ್ಲ, ಆ ಕಲೆ ಎಲ್ರಿಗೂ ಬರಲ್ಲ. ಅಂಥ ಕಲಾವಿದನ ತಾಯಿ ಸರಸ್ವತಿನ ಆಯ್ಕೆ ಮಾಡಿ ನಮ್ಮ ಕರ್ನಾಟಕ ಕೊಟ್ಟಿದ್ದೀರಲ್ಲ, ನೀವು ಅವರನ್ನು ಇಷ್ಟೊಂದು ಪ್ರೀತಿ ಕೊಟ್ಟು ಇಲ್ಲಿವರೆಗೂ ಬೆಳೆಸಿದಿರಲ್ಲ. ಈ ಒಂದು ಪ್ರೀತಿ ಬರೀ ಈ 25 ಅಲ್ಲ, ಇನ್ನು ಮುಂದಿನ 25, 50, 100 ವರ್ಷ ಕಾಲ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಯಾಕಂದರೆ ನಮ್ಮ ಸೀನಿಯರ್ಗಳು ನಮ್ಮ ಮಂಡ್ಯಗೂ ಒಂದು ಅದ್ಭುತವಾದ ಒಂದು ನಂಟಿದೆ. ನೀವು ಅವ್ರನ್ನ ಎಷ್ಟು ಹಚ್ಕೊಂಡಿದ್ದೀರ, ಅವರು ನಿಮ್ಮನ್ನು ಅಷ್ಟೇ ಹಚ್ಕೊಂಡಿದ್ದಾರೆ. ಯಾಕಂದರೆ ನಾವು ಬೇರೆ ಕಡೆ ಹೋದಾಗೆಲ್ಲ ಖಂಡಿತ, ಈಗ ನಾವು ಉತ್ತರ ಕರ್ನಾಟಕಕ್ಕೆಲ್ಲ ಜೊತೆಗೆ ಹೋಗಿದ್ದೀವಿ, ಅವರು ಆ ಮಂದಿನ ನೋಡಿದ್ರು ನಮ್ಮ ಅಣ್ಣನಿಗೆ ಭಾರಿ ಪ್ರೀತಿ ಮರ್ಯಾದೆ ಗೌರವ. ಆದ್ರೂ ಅವಾಗ ಹೇಳ್ತಾ ಇರ್ತಾರೆ, ಹೌದು ಇವರೆಲ್ಲ ತುಂಬ ಸಾಫ್ಟ್ ಅಮ್ಮ, ಇವರೆಲ್ಲ ತುಂಬ ಒಳ್ಳೆ ಜನ, ಆದರೆ ನಮ್ಮವ್ರು ಇದಾರಲ್ಲ ನಮ್ಮ ಸೌಂಡೇ ಬೇರೆ ಅಂತ ಅವಾಗ ಜ್ಞಾಪಿಸ್ಕೊಳ್ತಾ ಇರ್ತಾರೆ. ಇನ್ನೊಂದೇನೆಂದರೆ, ಕೆಲವೊಮ್ಮೆ ಏನಾಗುತ್ತೆ, ಬೆಳೀತಾ ಬೆಳೀತಾ ಬೆಳೆಯೋವರೆಗೂ ಒಂದು ರೀತಿ, ಬೆಳೆದಾದ್ಮೇಲೆ ಒಂದು ರೀತಿ ಜನ ಚೇಂಜ್ ಆಗ್ತಾ ಹೋಗ್ತಾರೆ. ಕರೆಕ್ಟಾ ಇಲ್ವಾ? ಸಹಜ, ನೋಡಿದ್ದೀವಿ ಕಣ್ಮುಂದೆನೇ ಹಲವಾರು ಉದಾಹರಣೆಗಳು. ಆದರೆ ಎಷ್ಟೇ ಎತ್ತರಕ್ಕೆ ಬೆಳೆದ್ರೂ ಡೇ 1 ನಮ್ಮ ಮೇಲಾಗಿರಲಿ, ನಮ್ಮ ತಾಯಿ ಮೇಲಾಗಿರಲಿ, ಅಪ್ಪಾಜಿ ಮೇಲಾಗಿರಲಿ ಏನು ಪ್ರೀತಿ ಅಭಿಮಾನ ಗೌರವ ಇಟ್ಕೊಂಡ್ರು, ಇವತ್ತಿಗೂ 50 ಸಿನಿಮಾ ಆದಮೇಲೂ 25 ವರ್ಷ ಚಿತ್ರರಂಗದಲ್ಲಿ ಇದ್ಮೇಲೂ ಕೂಡ ಅಷ್ಟೇ ಪ್ರೀತಿ ಗೌರವ ಮರ್ಯಾದೆ ಇಟ್ಕೊಂಡು ಆ ಗುಣ ವ್ಯಕ್ತಿತ್ವ ಇದೆಯಲ್ಲ, ಅದೇ ನಿಮ್ಮ ಶಕ್ತಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಅಂತಲ್ಲ, ನನ್ನಂಗೆ ಹಲವಾರು ರೀತಿ ಕಲಾವಿದರಿಗೆ ಒಂದು ಸ್ಫೂರ್ತಿಯಾಗಿ, ನಟರಿಗೆ ಒಂದು ಇನ್ಸ್ಪಿರೇಷನ್ ಆಗಿ, ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಶಕ್ತಿಯಾಗಿದ್ದೀರಾ. ಈ ಶಕ್ತಿ ನಿಮ್ಮಲ್ಲಿ ಯಾವತ್ತಿಗೂ ಇರಲಿ ಅಂತ ಕೇಳ್ಕೊತ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ, ಧನ್ಯವಾದ. ಇವತ್ತಿನ ದಿನ ಎಷ್ಟು ಖುಷಿಯಾಗತ್ತೆ ಅಂದರೆ, ಇವತ್ತು ಬರೀ ಒಂದು ಬೆಳ್ಳಿ ಪರ್ವ D25 ಮಾತ್ರ ಅಲ್ಲ, ನಿನ್ನೆ ಅಷ್ಟೇ ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡು, ಅಷ್ಟೇ ಅಲ್ಲ ಸಿನಿಮಾ ರಂಗದಲ್ಲಿ 25 ವರ್ಷಗಳು, ಕಾಟೇರ ಸಿನಿಮಾ 50 ದಿನಗಳ ಒಂದು ಸಂಭ್ರಮ ಅದು ಆಗಿದೆ. ನೀವೇ ನೋಡಿದ್ದೀರಾ. ಕಾಟೇರ ಸಿನಿಮಾದು ಪ್ರೀ ರಿಲೀಸ್ ಒಂದು
ಕಾರ್ಯಕ್ರಮ ಮಂಡ್ಯದಲ್ಲೇ ನಡೆಯಿತು. ಆ ಸಮಯದಲ್ಲೇ ನಾನು ಹೇಳಿದ್ದೆ, ಈ ಸಿನಿಮಾ ರಿಲೀಸ್ ಆಗಿ ದೊಡ್ಡ ಹಿಟ್ ಆಗೇ ಆಗುತ್ತೆ. ಆ ಒಂದು ಸಂಭ್ರಮವನ್ನು ನಾವು ಮತ್ತೆ ಮಂಡ್ಯದಲ್ಲೇ ಮಾಡ್ತೀವಿ ಅನ್ನೋವಂಥ ಮಾತನ್ನು ಹೇಳಿದ್ದೆ. ಅದು ಈಗ ನಿಜಾನೇ ಆಯಿತು ನೋಡಿ. ನಿಮ್ಮೆಲ್ಲರ ಒಂದು ನಿರೀಕ್ಷೆಗಿಂತಲೂ ಒಂದು ಒಳ್ಳೆ ಸಿನಿಮಾ, ಒಳ್ಳೆ ಒಂದು ಪಾತ್ರ, ಅದಕ್ಕಿಂತ ಒಳ್ಳೆ ನಟನೆ ಅದರಲ್ಲಿ ದರ್ಶನ್ ಮಾಡಿ ಅವರ ಒಂದು ಈ ಒಂದು ಸಿನಿಮಾಗಳ ಒಂದು ಪಟ್ಟಿಗೆ ಕಾಟೇರ ಎಲ್ಲೋ ಕರ್ಕೊಂಡೋಗಿ ಕೂರಿಸ್ಬಿಟ್ಟಿದೆ. ದರ್ಶನ್ 25 ವರ್ಷ ಅಂದರೆ ಅದೇನೋ ಸಾಧಾರಣವಾಗಿ 25 ವರ್ಷಗಳು ಏನೋ ಹಾಗೆ ಕಳೆದೋಗಿ ಬಂದಿದ್ದ ಒಂದು ಜರ್ನಿ ಅಲ್ಲ. ಅದು ಒಂದು ಹೆಮ್ಮೆಯ ವಿಷಯ ನನಗೇನೆಂದರೆ, ದರ್ಶನ್ ಹೀರೋ ಆಗಿ ಮೊದಲನೆಯ ಹೆಜ್ಜೆ ಮೆಜೆಸ್ಟಿಕ್ ಚಿತ್ರದ ಪೂಜಾ ಸಮಾರಂಭಕ್ಕೆ ನಾನು ಅಂಬರೀಷ್ ಅವರು ಆ ಪೂಜೆಗೆ ಹೋಗಿ, ನಮ್ಮ ಮನೆ ಪಕ್ಕನೇ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ, ಅದರಲ್ಲಿ ಆ ಮುಹೂರ್ತದ ಒಂದು ಸಮಾರಂಭಕ್ಕೆ ನಾವು ಹೋಗಿದ್ವಿ. ದರ್ಶನ್ ಆವಾಗಿನೇನು ಚಿಕ್ಕ ಹುಡುಗ, 22-23 ವಯಸ್ಸೇನು. ಈಗಲೂ 27 ಅಷ್ಟೇ ಕಾಣ್ತಿದೆಯಾ ಬಿಡು, 47 ಕಾಣಿಸ್ತಿಲ್ಲ ಅಲ್ವಾ? ಕರೆಕ್ಟಾ? ಸೊ 47 ಅಂತ ಎಲ್ಲರೂ ಹೇಳೋಕೆ ಹೋಗಬೇಡಿ, ಅವ್ನಿಗಿನ್ನೂ 27 ನನ್ನ ಪ್ರಕಾರ. ಯಾಕೆಂದರೆ ನನ್ನ ತಾಯಿಗೆ ಯಾವಾಗಲೂ ಮಕ್ಕಳ ಥರನೇ ಕಾಣ್ತಾರೆ ದೊಡ್ಡವರಾಗಿ ಬೆಳೆದ ಮೇಲೂ. ಈ 25 ವರ್ಷಗಳಲ್ಲಿ ಚಾಲೆಂಜಿಂಗ್ ಸ್ಟಾರ್ ಅಂದರೆ ಬರೀ ಅವರು ಬೇರೆಯವ್ರನ್ನ ಚಾಲೆಂಜ್ ಮಾಡಿದ್ದಲ್ಲ, ಅವ್ರ ಲೈಫಲ್ಲಿ ಎಷ್ಟು ಸವಾಲುಗಳನ್ನು ಎದುರಿಸಿ ಈ ಒಂದು 25 ವರ್ಷಗಳ ಒಂದು ಸಾಧನೆ ಅಂತ ಇವತ್ತು ಏನು ನಿಂತ್ಕೊಂಡಿದ್ದಾರೆ, ಅದರ ಹಿಂದೆ ಎಷ್ಟು ಕಷ್ಟ, ಎಷ್ಟು ಶ್ರಮ, ಎಷ್ಟು ಪ್ರೀತಿಯನ್ನು ಅವರು ಗಳಿಸಿದ್ದಾರೆ ಅಭಿಮಾನಿಗಳ ಹತ್ರ ಅನ್ನೋದನ್ನು ಎಂದಿಗೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ನಿಜಕ್ಕೂ ಒಬ್ಬರ ಪಬ್ಲಿಕ್ ಲೈಫಲ್ಲಿರೋರು, ಅದು ಸಿನಿಮಾ ರಂಗ ಆಗಿರ್ಬೋದು, ರಾಜಕೀಯ ಒಂದು ರಂಗ ಇರ್ಬೋದು, ಯಾವ ರೀತಿ ಬೇರೆಯವ್ರಿಗೆ ಒಂದು ರೋಲ್ ಮಾಡೆಲ್ ಆಗಬೇಕು ಅನ್ನೋದು ನಾವು ನೋಡ್ಕೊಂಡು ಬರ್ತಾಯಿದ್ದೀವಿ. ನಮ್ಮ ಹೆಮ್ಮೆಯ ಡಾಕ್ಟರ್ ರಾಜ್ ಅವರಿರ್ಬೋದು, ವಿಷ್ಣುವರ್ಧನ್ ಇರ್ಬೋದು, ಅಂಬರೀಷ್ ಅವರಿರ್ಬೋದು, ಅವರೆಲ್ಲರ ಜೀವನ ಒಂದು ಸಂದೇಶವಾಗೇ ಇತ್ತು. ಇವತ್ತು ಅಭಿಮಾನಿಗಳು ನೀವು ಇಷ್ಟು ಜನ ಅವ್ರನ್ನ ಇಲ್ಲಿ ಸೇರಿ ಅವ್ರ ಜೊತೆಲಿ ನೀವು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ. ಜೊತೆಗೆ ಅವರ ಜೀವನದಲ್ಲಿ, ದರ್ಶನ್ ಜೀವನದಲ್ಲಿ ಯಾವ ರೀತಿ ಅವರು ಕಷ್ಟಪಟ್ಟು ಇವತ್ತು ಈ ಎತ್ತರಕ್ಕೆ ಅವರು ಬೆಳೆದಿದ್ದಾರೆ ಅನ್ನೋದನ್ನು ನೀವು ಯಾವತ್ತೂ ಮರೆಯಬಾರ್ದು. ನಿಮಗೂ ಅದೊಂದು ಸಂದೇಶವಾಗಿರಬೇಕು ಅವರ ಜೀವನವೂ. ನಿನ್ನೆ ನಾನು ಹುಟ್ಟುಹಬ್ಬದ ಸಂದರ್ಭದಲ್ಲಿ ಒಂದಷ್ಟು TV ಇದರಲ್ಲಿ ನಾನು ನೋಡ್ತಾ ಇದ್ದೆ. ಅವರು ಎಲ್ಲ ಅಭಿಮಾನಿಗಳ ಹತ್ರನೂ ಕೇಳ್ಕೊಂಡಿದ್ದಾರೆ, ನನಗೆ ಯಾರು ಕೇಕ್ ತರಬೇಡಿ, ಹಾರ ತರಬೇಡಿ, ನಿಮ್ಗೆ ಇಷ್ಟ ಇದ್ದರೆ ನೀವು ಬೇರೆಯವ್ರಿಗೆ, ಬಡವರಿಗೆ ಉಪಯೋಗ ಆಗೋ ಅಂಥದ್ದನ್ನು, ಅಂದರೆ ಅಕ್ಕಿ ಇರ್ಬೋದು, ಇನ್ನೊಂದಿರ್ಬೋದು, ಆ ರೀತಿ ನಾನು ತಗೊಂಬಂದು ಕೊಡಿ, ನಾನು ಎಲ್ಲರಿಗೂ ಹಂಚ್ತೀನಿ ಅಂದರು. ಅಂದರೆ ಇದರ ಅರ್ಥ ಏನು? ಅದನ್ನು ಬೇರೆಯವ್ರು ತಂದು ಕೊಟ್ಟರೆ ಮಾತ್ರ ದರ್ಶನ್ ಅದನ್ನು ಹಂಚಬೇಕು ಅಂತ ಏನಿಲ್ಲ. ದರ್ಶನ್ ತಾನಾಗೆ ಮಾಡ್ತಾರೆ ಅದನ್ನೆಲ್ಲ. ಬಟ್ ನಿಮಗೂ ಅದೇ ಅಭ್ಯಾಸ ಆಗಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಮಾತ್ರ ಅದನ್ನು ಮಾಡ್ತಾ ಇರೋದು. ಅದಕ್ಕಿಂತ ಇನ್ನೇನು ಬೇಕು? ಒಬ್ಬ ತಾಯಿಗೆ ಇಲ್ಲಿ ನಿಂತ್ಕೊಂಡು ನಾನು ಮಾತಾಡ್ತೀನಿ ಅಂದರೆ ಅಷ್ಟೇ ನಾನು ಹೆಮ್ಮೆ ಪಡ್ತೀನಿ. 25 ವರ್ಷಗಳ ಅವರ ಒಂದು ಪ್ರಯಾಣ ನೋಡಿ. ಮಕ್ಕಳ ಯಶಸ್ವಿಗಿಂತ ಯಾವುದೇ ತಾಯಿ ಇನ್ನೇನೂ ಬಯಸಲ್ಲ, ಏನೂ ಎದುರು ನೋಡಲ್ಲ. ಬಟ್ ನಾನು ಎದುರು ನೋಡಿದ್ದಕ್ಕಿಂತ ದರ್ಶನ್ ನನ್ನ ಜೊತೆಗೆ ನನ್ನ ಬೆನ್ನೆಲುಬಾಗಿ ನಿಂತಿದ್ದಾರೆ. ನನಗೆ ಮಾತ್ರ ಅಲ್ಲ, ಅಭಿಷೇಕ್ಗೂ ಒಬ್ಬ ದೊಡ್ಡಣ್ಣನಾಗಿ ಅವರು ಅಡ್ವೈಸ್ ಮಾಡ್ತಾರೆ, ಬೈತಾರೆ, ಒಳ್ಳೇದು ಕೆಟ್ಟದು ಎಲ್ಲ ಗೈಡ್ ಮಾಡ್ತಾರೆ. ಅದಕ್ಕಿಂತ ನಾನು ದರ್ಶನ್ಗೆ ಹೇಳ್ತೀನಿ, ಅಪ್ಪ ನನಗೆ ಎಷ್ಟೋ ಧೈರ್ಯ ಇದೆ, ಇವತ್ತಿನ ದಿನ ಅಂಬರೀಷ್ ಅವರು ನಮ್ಮೊಂದಿಗೆ ಇಲ್ಲ, ಆದ್ರೂ ನೀನಿದೆಯಾ, ಅಬ್ಬಿಗೆ ನೀನಿದೆಯಾ, ಇರಬೇಕು ಅಂತ ನಾನು ಹೇಳ್ತೀನಿ. ಇನ್ನೊಂದು ವಿಷಯ ನಾನು ಎಂದೆಂದಿಗೂ ಮರೆಯಲ್ಲ. ನನ್ನ ಎಲೆಕ್ಷನ್ ಟೈಮಲ್ಲಿ ನನ್ನ ಮನಸ್ಥಿತಿ ಆವಾಗ ಯಾವ ರೀತಿ ಇರುತ್ತೆ ಅನ್ನೋದನ್ನು ಹೇಳೋಕೆ ಸಾಧ್ಯನೇ ಇಲ್ಲ. ನನ್ನ ಜೊತೆಯಲ್ಲಿದ್ದವರು, ನನ್ನ ಹತ್ರ ಇರೋವ್ರಿಗೆ ಮಾತ್ರ ಅದು ಗೊತ್ತಿತ್ತು.
ಆ ಟೈಮಲ್ಲಿ ನನಗೆ ಜೊತೆಗಿದ್ದು ನನಗೆ ಸಪೋರ್ಟಾಗಿ ನಿಂತ್ಕೊಂಡು ದರ್ಶನ್ನು ಮತ್ತು ಯಶ್, ನಾನು ಹೇಳಲೇಬೇಕಿಲ್ಲಿ ಈ ವಿಷಯನ, ಎಷ್ಟು ನನಗೆ ಧೈರ್ಯ ತುಂಬಿದ್ರು. ಬರೀ ಬಂದು ಯಾವುದೋ ಒಂದು ದಿನ ಇಲ್ಲಿ ಬಂದು ಭಾಷಣ ಮಾಡಿ ಹೋಗಿದ್ದಲ್ಲ, 15-20 ದಿವಸಗಳು ನನ್ನ ಜೊತೆಯಲ್ಲಿದ್ದು ನನಗಿಂತ ಅವ್ರು ಜಾಸ್ತಿ ಶ್ರಮಪಟ್ಟು ಆ ಬಿಸಿಲಲ್ಲಿ, ಆ ಧೂಳಲ್ಲಿ, ಆ ಜನರ ಮಧ್ಯೆ ಅವ್ರು ಕಷ್ಟಪಟ್ಟು ನನಗೋಸ್ಕರ ನಿಂತಿದ್ರು. ಆ ಪ್ರೀತಿ ಇದೆಯಲ್ಲ, ಅವರೇ ನನಗೆ ಏನೋ ಅದನ್ನು ಮಾಡಬೇಕು ಅಂತ ಏನಿರಲಿಲ್ಲ. ಎಷ್ಟೋ ಜನ ನೋಡಿದ್ವಿ, ಅಂಬರೀಷ್ ಅವರು ಇದ್ದಾಗ ಜೊತೇಲಿ ಎಷ್ಟೋ ಜನ ಇದ್ದರು, ಅವರೆಲ್ಲ ಏನು ಜೊತೇಲಿ ಉಳ್ಕೊಂಡಿಲ್ಲ. ಆಮೇಲೆ ಜೀವನದಲ್ಲಿ ನಾವು ಸಹಾಯ ಮಾಡಿದವರೆಲ್ಲ ನಮಗೆ ಸಹಾಯ ಮಾಡ್ತಾರೆ ಅಂತ ಯಾವತ್ತೂ ಎದುರು ನೋಡಬಾರ್ದು, ನಾವು ಎದುರು ನೋಡಲ್ಲ ಅದನ್ನು. ಆದರೆ ನಡೆದು ಬಂದ ದಾರಿಯನ್ನು ನಾವು ಮರೆಯಬಾರದು. ಅದು ಮನುಷ್ಯರ ಲಕ್ಷಣ, ಮನುಷ್ಯತ್ವದ ಗುಣ. ಅದು ಆ ಗುಣ ದರ್ಶನಲ್ಲಿದೆ, ಅದನ್ನು ನಾನು ಎಂದಿಗೂ ಮರೆಯಲ್ಲ. ಅದೇ ಆಶೀರ್ವಾದ ದರ್ಶನ್ಗೆ ಇವತ್ತಿನ ದಿನ ಮಾಡಿರೋ ಒಳ್ಳೆ ಕೆಲಸಗಳು ನೋಡಿ. ರಾಜಕಾರಣ, ಅಧಿಕಾರ ಅಥವಾ ಸಿನಿಮಾ ರಂಗದಲ್ಲಿ ಯಶಸ್ವಿ ಹೆಸರು ಎಲ್ಲ ಬರುತ್ತೆ, ಅದು ಯಾವುದು ಶಾಶ್ವತ ಅಲ್ಲ. ಅಲ್ಲಿ ಇದ್ದಾಗ ನಾವು ಯಾವ ರೀತಿ ನಡ್ಕೊಂಡಿರ್ತೀವಿ, ಯಾವ ರೀತಿ ನಾವು ಒಳ್ಳೆ ಹೆಸರನ್ನು ಸಂಪಾದನೆ ಮಾಡ್ತೀವಿ ಅನ್ನೋದು ತುಂಬ ಮುಖ್ಯ ಆಗತ್ತೆ. ಈ ಒಂದು ಸಮಾರಂಭ ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಸಚ್ಚಿದಾನಂದ್ ಅರೇಂಜ್ ಮಾಡಿರೋದು, ತುಂಬ ಖುಷಿ ಆಗತ್ತೆ. ಇದೇ ಶ್ರೀರಂಗಪಟ್ಟಣದಲ್ಲಿ ನಾನು ನಿಂತ್ಕೊಂಡು ಸಚ್ಚಿ ಒಂದು ರಾಜಕಾರಣದ ಒಂದು ಎಂಟ್ರಿ ವೇಳೆ ನಾನು ಹೇಳಿದ್ದೆ. ಎಲ್ಲರೂ ಅವಾಗ ಕೇಳ್ತಾಯಿದ್ರು, ಕಳೆದ ವಿಧಾನಸಭಾ ಚುನಾವಣೆ ಒಂದು ಹೊತ್ತಲ್ಲಿ ಸಚಿನ ನಿಲ್ಲಿಸ್ತೀರಾ, ಅಭಿಷೇಕ್ನ ನಿಲ್ಲಿಸ್ತೀರಾ, ನೀವು ನಿಂತ್ಕೋತೀರಾ ಅನ್ನೋ ಮಾತು ಎಲ್ಲ ಕಡೆ ನಡೀತಾ ಇತ್ತು. ಮಾಧ್ಯಮಗಳಲ್ಲಂತೂ ಆವತ್ತಿಂದ ಇವತ್ತಿಗೂ ಆ ರೀತಿಯ ಒಂದು ಊಹಾಪೋಹಗಳು ನಡೀತಾನೇ ಇದೆ, ನಡೀಲಿ. ಆದರೆ ನಾನು ಒಂದೇ ಮಾತನ್ನೇ ಈ ವೇದಿಕೆ ಇದೇ ಇದರಲ್ಲಿ ಹೇಳಿದ್ದೆ. ನನಗೆ ಕೇಳಿದ್ರೆ ಸಚಿಗೆ ಟಿಕೆಟ್ ಕೇಳ್ತೀರಾ, ಅಭಿಷೇಕ್ಗೆ ಟಿಕೆಟ್ ಕೇಳ್ತೀರಾ ಅಂತ ಕೇಳಿದ್ರೆ ನಾನು ಸಚಿಗೆ ಕೇಳ್ತೀನಿ ಅನ್ನುವಂಥ ಮಾತನ್ನು ನಾನು ಹೇಳಿದ್ದೆ. ಅದೇ ಮಾತನ್ನು ನಾನು ಉಳಿಸ್ಕೊಂಡು ಬಂದೆ ಸಚಿ ಪರವಾಗಿ. ಯಾಕೆಂದರೆ ಸಚಿನೂ ನನ್ನ ಪರವಾಗಿ ನಿಂತಿದ್ದ ನನ್ನ ಚುನಾವಣೆಯ ಒಂದು ಹೊತ್ತಲ್ಲಿ. ಯಾವತ್ತೂ ಅದನ್ನೇ ಹೇಳ್ತಾ ಇದ್ದೀನಿ, ನಾವು ನಡೆದ ಬಂದ ದಾರಿ, ನಮ್ಮ ಕೈ ಹಿಡಿದ ಕೈಗಳು, ಇವು ಯಾವತ್ತೂ ನಾವು ಮರೆಯಬಾರದು. ಇದನ್ನು ನಾವು ದರ್ಶನಿಂದ ಕಲಿಬೇಕು ನಿಜವಾಗ್ಲೂ. ಇವತ್ತು ದರ್ಶನ ನಾನು ಏನಾದ್ರು ತುಂಬ ಹೊಗಳಿದ್ದೀನಿ ಅಥವಾ ತುಂಬ ನಾನು ಥ್ಯಾಂಕ್ಸ್ ಹೇಳಿದ್ದೀನಿ ಅಂದರೆ ಆಮೇಲೆ ಮನೆಗೆ ಬಂದು ಬೈತಾನೆ ನನಗೆ. ಅದಕ್ಕೆ ನಾನು ಜಾಸ್ತಿ ಹೇಳೋಕ್ಕೂ ನನ್ನ ಕೈಲಾಗಲ್ಲ. ಇನ್ನು ಇಲ್ಲಾಂದರೆ ಇನ್ನೆಷ್ಟೋ ಹೇಳ್ಬೋದು ನಾನು ದರ್ಶನ್ ಬಗ್ಗೆ. ಬಟ್ ಖುಷಿ ಆಗುತ್ತೆ, ಎದೆ ತುಂಬಿ ಬರುತ್ತೆ. ದರ್ಶನಿಗೆ ಆ ದೇವರು ಎಲ್ಲ ಕೊಟ್ಟಿದ್ದಾನೆ, ನಾವೇನು ಕೇಳೋದು? ಅವನಿಗೆ ಎಲ್ಲ ರೀತಿಯ ಸಕ್ಸಸ್ಸು, ಒಳ್ಳೆ ಹೆಸರು, ಕೋಟ್ಯಾಂತರ ಜನ ಅಭಿಮಾನಿಗಳು ಎಲ್ಲ ಕೊಟ್ಟಿದ್ದಾರೆ. ನಾನು ಕೇಳೋದು ನೆಮ್ಮದಿಯಿಂದ ಸಂತೋಷದಿಂದ ಇರಬೇಕು, 100 ವರ್ಷ ಹೀಗೆ ಇರಬೇಕು, ಎಲ್ಲರನ್ನ ಜೊತೆಗೂಡಿಸ್ಕೊಂಡು ಎಲ್ರಿಗೂ ಸಪೋರ್ಟ್ ಮಾಡುವಂಥ ಒಂದು ಗುಣ ಇದೆಯಲ್ಲ, ಅದನ್ನು ಹಾಗೆ ಉಳಿಸ್ಕೋಬೇಕು. ಬೇರೆಯವ್ರನ್ನೂ ಬೆಳೆಸೋವಂಥ ಗುಣ ನಾನು ಬರೀ ಅಂಬರೀಷ್ ಅವರೆಲ್ಲ ಒಬ್ಬರಲ್ಲೇ ನೋಡಿದ್ದೀನಿ, ಅದಾದಮೇಲೆ ದರ್ಶನಲ್ಲಿ ನೋಡ್ತಾ ಇದ್ದೀನಿ. ಅದೇ ಗುಣ ನನಗೆ ತುಂಬ ತುಂಬ ಇಷ್ಟ ಆಗಿತ್ತು ದರ್ಶನಲ್ಲಿ. ಇದೇ ಇನ್ನು ಅದೇ ಹೇಳ್ಕೊಂಡೋದ್ರೆ ದರ್ಶನ್ ಬಗ್ಗೆ ನಾನು ಇಡೀ ರಾತ್ರಿ ಹೇಳ್ಬೋದು, ಆದರೆ ಬೇಡ, ಎಲ್ರಿಗೂ ಮಾತಾಡೋ ಒಂದು ಅವಕಾಶ ಇರಲಿ. ಯಾವತ್ತೂ ಒಳ್ಳೆಯದನ್ನು ಮಾಡೋರಿಗೆ ಭಗವಂತ ಒಳ್ಳೆಯದನ್ನೇ ಕೊಡ್ತಾನೆ ಅನ್ನೋ ಮಾತನ್ನು ನಾನು ತುಂಬ ದೃಢವಾಗಿ ನಂಬಿದ್ದೀನಿ. ನನ್ನ ಸುತ್ತಲೂ ಎಲ್ಲ ಒಳ್ಳೆಯವರೇ ಇದ್ದಾರೆ, ಅದನ್ನು ನಾನು ನಂಬಿದ್ದೀನಿ. ಆ ದೇವರ ಒಂದು ಆಶೀರ್ವಾದ ಇದೆ. ಅಂಬರೀಷ್ ಅವರಿದ್ದಾರೆ ಇಲ್ಲಿ, ನನ್ನ ಹಿಂದೆ ನನ್ನ ಮಕ್ಕಳಿದ್ದಾರೆ, ಅಷ್ಟೇ, ಇನ್ನೇನು ಬೇಡ. ನಿಮ್ಮ ಒಂದು ಪ್ರೀತಿ ವಿಶ್ವಾಸ ಗಳಿಸಿದ್ದೇ ದೊಡ್ಡ ವಿಷಯ. 5 ವರ್ಷ ಯಾವ ರೀತಿ ಕಳೆದೋಗಿದೆ ಅನ್ನೋದು ನನಗೆ ಗೊತ್ತಿಲ್ಲ, ಆದರೆ ನನ್ನ ಮೈಂಡಲ್ಲಿ ಯಾವಾಗಲೂ ಒಂದು ಜವಾಬ್ದಾರಿ ಏನಕ್ಕೆ ಹೆಚ್ಚಾಗಿ ಇತ್ತು ಈ 5 ವರ್ಷಗಳು ಅಂದರೆ,
ನನ್ನ ಹಿಂದೆ ದರ್ಶನು ಯಶ್ ಅವತ್ತು ಅವರು ಒಂದು ರಿಸ್ಕ್ ತಗೊಂಡು ಯಾರೇನೇ ಟ್ರೋಲ್ ಮಾಡಿದ್ರು, ಯಾರೇನೇ ಟಾರ್ಗೆಟ್ ಮಾಡಿದ್ರು ಹೆದರ್ಕೊಳ್ಳದೆ ನನ್ನ ಜೊತೇಲಿ ನಿಂತ್ರಲ್ಲ, ಆ ಒಂದು ಜವಾಬ್ದಾರಿಗೆ ನಾನು ಇನ್ನಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ದೀನಿ. ಆ ಹೆಸರನ್ನ ಉಳಿಸ್ಕೊಳ್ಳೋವಂಥ ಒಂದು ಪ್ರಯತ್ನ ಮಾಡಿದ್ದೀನಿ. ಈ ಮಣ್ಣಿನ ಗುಣ ಇದೆಯಲ್ಲ, ಈ ಮಣ್ಣಿನ ತಿಲಕ ಹಚ್ಚಿ ನಾವು ಅಂಬರೀಷ್ ಅವರನ್ನು ಇಲ್ಲಿಂದ ಬೀಳ್ಕೊಡುಗೆ ಕೊಟ್ಟಿದ್ದು. ಈ ಮಣ್ಣಿನ ತಿಲಕ, ಈ ಮಣ್ಣಿನ ಋಣ, ಈ ಮಣ್ಣಿನ ಗುಣ ಎಂದೆಂದಿಗೂ ಬಿಡಲ್ಲ. ಸುಮಲತಾ ಅಂಬರೀಷ್ ಈ ಮಣ್ಣನ್ನು ಬಿಡಲ್ಲ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಮಂಡ್ಯ. ಧನ್ಯವಾದ.